ಸರ್ಕಾರ ಪಿತೂರಿಯಿಂದ ಕೇಜ್ರಿವಾಲ್ ಸಿಸೋಡಿಯಾಗೆ ಜೈಲಾಗಿದ್ದು, ಈಗ ದೆಹಲಿಯ ಸೋಕಾಲ್ಡ್ ಅಬಕಾರಿ ಹಗರಣ ಸಂಬಂಧ ಸಿಬಿಐ ಚಾರ್ಜ್ ಶೀಟ್ ಅನ್ನ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ತಿರಸ್ಕರಿಸಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಇನ್ನಿತರ 23 ನಾಯಕರನ್ನ ದೋಷ ಮುಕ್ತಗೊಳಿಸಿದೆ. ಕೋಮುವಾದಿ ಭ್ರಷ್ಟ ಶಕ್ತಿಯ ವಿರುದ್ಧ ಹೋರಾಟ ಮಾಡಲು ಸ್ಫೂರ್ತಿ ನೀಡಿದಂತಾಗಿದೆ ಎಂದು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಹೇಮಂತ್ ಕುಮಾರ್ ಹೇಳಿದರು. ಅರವಿಂದ್ ಕೇಜ್ರಿವಾಲ್ ಮತ್ತು ಇತರ 23 ಜನಕ್ಕೆ ಕೇಸ್ ಹಾಕ್ಸಿದ್ರು. ಆ ಕೇಸ್ಗಳು ಸುಳ್ಳು ಅಂತೇಳಿ ದೆಹಲಿ ಕೋರ್ಟು ನಮ್ಮ ನಾಯಕರನ್ನ ಕೇಸ್ನಿಂದ ಮುಕ್ತಗೊಳಿಸಿದೆ. ಈ ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ಇವರ ಷಡ್ಯಂತ್ರದಿಂದ, ಕೇಂದ್ರ ಸರ್ಕಾರದ ಷಡ್ಯಂತ್ರದಿಂದ ನಮ್ಮ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ಗೆ ಸುಮಾರು 3 ವರ್ಷಗಳಿಂದ ವನವಾಸದಲ್ಲಿ ಇಟ್ಟಂತಾಗಿತ್ತು. ಯಾಕೆಂತಂದ್ರೆ ನಮ್ಮ ಪಕ್ಷ ಬಂದಿದ್ದೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡಬೇಕು ಅಂತ ಬಂದಿರತಕ್ಕಂಥ ಪಕ್ಷ ನಮ್ದು ಆಮ್ ಆದ್ಮಿ ಪಕ್ಷ. ಅದೇ ರೀತಿ ಜನಸಾಮಾನ್ಯರ ಪಕ್ಷ ಅಂತೇಳಿ ನಮ್ಮ ಪಕ್ಷನ ಕರೀತಾರೆ. ಯಾಕೆ ಕರೀತಾರೆ ಅಂತಂದ್ರೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ನಮ್ಮ ಪಕ್ಷ ಎದುರಿಸಿದ್ದ ಟೀಕೆ ನಿಂದನೆಗಳಿಗೆ ಕೋರ್ಟ್ನಿಂದ ಇಂದು ಉತ್ತರ ಸಿಕ್ಕಿದೆ. ದೆಹಲಿಯ ಚುನಾವಣೆ ಗೆಲ್ಲಬೇಕು, ಪಕ್ಷದ ನೈತಿಕ ತಾಕತ್ತು ಕುಗ್ಗಿಸಬೇಕು, ಆಮ್ ಆದ್ಮಿ ಪಕ್ಷದ ಹೆಸರು ಹಾಳಾಗಬೇಕು ಎಂಬ ದುರುದ್ದೇಶದಿಂದ ಸೃಷ್ಟಿಸಿದ ಹಗರಣ ಇಂದು ಕೆಳ ಹಂತದ ಕೋರ್ಟ್ನಲ್ಲಿಯೇ ತಿರಸ್ಕಾರಗೊಂಡಿದ್ದು, ದೇಶದ ಇತಿಹಾಸದಲ್ಲಿ ಒಂದು ಪಕ್ಷ ಸ್ವಚ್ಛವಾಗಿ ರಾಜಕಾರಣ ಮಾಡಿ ಆಡಳಿತ ಹೇಗೆ ನಡೆಸಬಹುದೆಂಬುದನ್ನು ಈಗಾಗಲೇ ಆಮ್ ಆದ್ಮಿ ಪಕ್ಷ ತೋರಿಸಿಕೊಟ್ಟಿದೆ. ಕೇಂದ್ರ ಕಲಿಕಾ ಸಂಸ್ಥೆ ಸಿಬಿಐ ಮೇಲೆ ಒತ್ತಡ ಹೇರಿ ಕೇಜ್ರಿವಾಲರ ಹೆಸರಿಗೆ ಕಳಂಕ ತರುವ ಯತ್ನ ನಡೆದಿದೆ ಎಂದರು. ಪಂಜಾಬಲ್ಲಿ ಎಲೆಕ್ಷನ್ ಆದಂತ ಟೈಮಲ್ಲಿ ಒಬ್ಬ ಟಿವಿ ಮೆಕ್ಯಾನಿಕ್ ಅಲ್ಲಿರ್ತಕ್ಕಂಥ ಸಿಎಂ ಆಗಿರ್ತಕ್ಕಂಥ ಕಾಂಗ್ರೆಸ್ ಸಿಎಂ ಅನ್ನೇ ಸೋಲಿಸಿ ಸುಮಾರು 30,000 ಓಟ್ಗಳಿಂದ ಸೋಲಿಸಿದ್ದಂತ ರೆಕಾರ್ಡು ಇನ್ನೂ ಹಾಗೆ ಇದೆ. ಅದೇ ರೀತಿ ಅದಕ್ಕಾಗಿ ನಮ್ಮ ಪಕ್ಷವನ್ನ, ಆಮ್ ಆದ್ಮಿ ಪಕ್ಷವನ್ನ, ಜನಸಾಮಾನ್ಯರ ಪಕ್ಷ ಕೋರ್ಟ್ ತೀರ್ಪಿನಿಂದ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ನೈತಿಕ ಜವಾಬ್ದಾರಿ ಬಂದಿದೆ. ಅದೇ ರೀತಿ ಧೈರ್ಯನೂ ಬಂದಿದೆ. ಏನೇ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಗುರುತರವಾದ ಆರೋಪಗಳನ್ನು ಹರಡಿತ್ತೋ ಅದು ಸುಳ್ಳು ಅಂತೇಳಿ ತೀರ್ಪು ಕೊಟ್ಟಿರೋದ್ರಿಂದ ನಮಗೆ ನಿಜವಾಗ್ಲೂ ನಮ್ಮ ಅದರಲ್ಲೂ ಕರ್ನಾಟಕದ ಕಾರ್ಯಕರ್ತರಿಗೆ ಒಂದು ಖುಷಿ ತರುವಂತ ಕೆಲಸ ಆಗಿದೆ. ಹಿಂದೆ ಇದೇ ಪತ್ರಿಕಾಗೋಷ್ಠಿಯಲ್ಲಿ ನೀವು ಕೇಳಿದ್ರಿ ಪ್ರಶ್ನೆನ, ನಿಮ್ಮ ನಾಯಕರೇ ಜೈಲಲ್ಲಿದ್ದಾರೆ, ನೀವೇನ್ ಭ್ರಷ್ಟ ಮುಕ್ತ ಮಾಡ್ತೀರಿ ಅಂತೇಳಿ. ಅದಕ್ಕೆ ನಾವು ಉತ್ತರ ಕೊಡೋಕೆ ತುಂಬಾ ಕಸಬಿಸಿ ಆಗಿತ್ತು. ಇವತ್ತು ನಾವು ಧೈರ್ಯವಾಗಿ ಹೇಳ್ತಾ ಇದೀವಿ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಭ್ರಷ್ಟಾಚಾರ ಮುಕ್ತ ಭಾರತ ಹಾಗೂ ಏನ್ ಷಡ್ಯಂತ್ರ ಮಾಡಿದರೋ ಬಿಜೆಪಿಯವರು ಅದಕ್ಕೆ ನೈತಿಕ ಹೊಣೆ ಹೊತ್ತು ಅವರು ಸಹ ನಮ್ಮ ಸಿಬಿಐನವರು ಮತ್ತು ಇಡಿ ಅವರನ್ನ ಏನು ಅವತ್ತು ಕೇಸ್ ಹಾಕಿದ್ರು ಅವರನ್ನ ವಜಾ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಭ್ರಷ್ಟಮುಕ್ತ ಭಾರತವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿರುವ ಏಕಮಾತ್ರ ಪಕ್ಷ ಇವತ್ತು ಇಡೀ ಇಂಡಿಯಾದಲ್ಲಿದ್ದರೆ ಅದು ಆಮ್ ಆದ್ಮಿ ಪಕ್ಷ. ಅದನ್ನೇ ಬುಡಮೇಲು ಮಾಡಿ ಅವರನ್ನೇ ಭ್ರಷ್ಟಾಚಾರದಲ್ಲಿ ಸಿಲುಕಿಸಿ ಕೋರ್ಟಿಗೆ ಎಳೆದು ಪಂಚಪಾಂಡವರಿಗೆ ಯಾವ ರೀತಿ ವನವಾಸ ಶಿಕ್ಷೆ ಅನುಭವಿಸಲಿಕ್ಕೆ ಸಾಧ್ಯ ಆಯಿತು, ಅದೇ ಥರ ಸತ್ಯ ಹರಿಶ್ಚಂದ್ರನನ್ನ ಸತ್ಯ ಹೇಳಿದ್ದಕ್ಕಾಗಿ ಸ್ಮಶಾನ ಕಾಯಿಸುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿರೋದು ನಮ್ಮ ಚರಿತ್ರೆ ಇತಿಹಾಸದಲ್ಲಿ ನಾವೆಲ್ಲರೂ ತಿಳ್ಕೊಂಡಿರುವಂಥ ಒಂದು ಸತ್ಯದ ನಿಜವಾದ ದುರಂತ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಬೇಕಾಗಿದೆ. ಏನಂದರೆ, ನೀವು ನೋಡಿದಾಗೆ ಬಸವಳ್ಳಿ ಕೆರೆ, ಕೋಟೆ ಕೆರೆ ಮತ್ತು ನಮ್ಮ ಶತಮಾನೋತ್ಸವ ಕ್ರೀಡಾಂಗಣದ ಒಂದು ದುಸ್ಥಿತಿ ಇನ್ನೂ ಸುಧಾರಣೆ ಆಗದೆ ಈ ಥರದಲ್ಲೇ ಇದೆ ಅಂತಂದರೆ, ನಮ್ಮ ನಾಯಕರುಗಳು ಯಾವ ರೀತಿಯ ಕೆಲಸವನ್ನು ಇಡೀ ಜಿಲ್ಲೆಗೆ ಯಾವ ರೀತಿಯ ಕೆಲಸವನ್ನು ಒದಗಿಸಿದ್ದಾರೆ, ಈ ಕ್ಷೇತ್ರದಲ್ಲಿ ನಾವು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇವತ್ತು ಆಗಿದೆ ಅಂದರೆ, ನಾವೆಲ್ಲರೂ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂರ್ಬೇಕೆ ಅಥವಾ ಸತ್ಯವನ್ನು ಮಾತಾಡಬೇಕೆ, ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕೆ. ಇವತ್ತು ಹೋರಾಟ ಮಾಡಿದಂಥ ಇವತ್ತು ವನ್ಯಜೀವಿಗಳ ಸಂಘರ್ಷಣೆಯಿಂದ ಪ್ರಾಣವನ್ನು ಕಳ್ಕೊಂಡಾಗ ನಾವು ಹೋರಾಟ ಮಾಡಬೇಕು ಅಂತ ಹೊರಟಿದ್ದಾರೆ. ಸಾಮಾನ್ಯ ಜನರನ್ನ ಲಾಠಿ ಚಾರ್ಜ್ ಮುಖಾಂತರ ಇವತ್ತು ತಡೆ ಹಿಡಿಯುವಂಥದ್ದು
ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಾಧ್ಯಮ ಸಂಚಾಲಕರಾದ ಸುಂದರಗೌಡ, ಕಾರ್ಯದರ್ಶಿ ಆಂಟೋನಿ, ಯುವ ಘಟಕದ ಅಧ್ಯಕ್ಷ ಪ್ರಭು, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ವಸೀಂ, ಮುಖಂಡರಾದ ವಿಲಿಯಂ ಪೆರೇರಾ, SC ST ಮೋರ್ಚಾ ಅಧ್ಯಕ್ಷ ಗೋವಿಂದಪ್ಪ ಉಪಸ್ಥಿತರಿದ್ದರು.